ಹಾಯ್ ಹಲೋ ಗಾಯ್ಸ್, ನಾನು ನಿಮ್ಮ ಟೆಕ್ ಪ್ರೋ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇಳೋ ಈ ಒಂದೇ ಒಂದು ಟ್ರಿಕ್ಸ್ ಅನ್ನ ನೀವು ಫಾಲೋ ಮಾಡಿದ್ರೆ ಸಾಕು, 100% ನಿಮ್ಮ ವಿಡಿಯೋ ವೈರಲ್ ಆಗುತ್ತೆ ಹಾಗೂ ರ್ಯಾಂಕಿಂಗ್ ಅಲ್ಲಿ ಬರುತ್ತೆ. ಏನಪ್ಪ ಇವನು ಎಲ್ರು ಹಿಂಗೆ ಹೇಳ್ತಾರೆ, ಆದ್ರೆ ಎಲ್ರು ಏನೋ ಒಂದು ಹೇಳ್ಬಿಟ್ಟು ಅವ್ರ ವಿಡಿಯೋಕ್ಕೆ ಬೇಕಾಗಿರೋ ವ್ಯೂಸ್ ನ ತಗೊಂತಾರೆ, ಲೈಕ್ಸ್ ನ ತಗೊಂತಾರೆ ಹಾಗೂ ಕಮೆಂಟ್ ನ ತಗೊಂತಾರೆ. ಆದ್ರೆ ನಮ್ಮ ವಿಡಿಯೋದಲ್ಲಿ ಯಾವುದೇ ರೀತಿ ವ್ಯೂಸ್ ಬರ್ತಿಲ್ಲ, ಇವರೆಲ್ಲ ಫೇಕು ಹಂಗೆ ಹಿಂಗೆ ಅಂತ ಅನ್ಕೊಬಹುದು. ಆದ್ರೆ ದಯವಿಟ್ಟು ನನ್ನ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಅರ್ಥ ಆಗುತ್ತದೆ ನಾನು ಹೇಳ್ತಿರೋದು ನಿಜನಾ ಇಲ್ಲ ಸುಳ್ಳ ಅಂತ. ಬನ್ನಿ ವೀಕ್ಷಕರೇ, ನಿಮ್ಮ ಟೈಮ್ ಅನ್ನು ನಾನು ವೇಸ್ಟ್ ಮಾಡೋದಿಲ್ಲ, ವಿಡಿಯೋನ ಬೇಗ ಶುರು ಮಾಡ್ತೇನೆ. ಅದಕ್ಕಿಂತಲೂ ಮುಂಚೆ ಯಾರಿಂದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೂ ದಯವಿಟ್ಟು ನನ್ನ ಈ ವಿಡಿಯೋಗೆ ಒಂದೇ ಒಂದು ಲೈಕ್ ನೀಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿಮ್ಮ ವ್ಯೂಸ್ ಅನ್ನು ನೀವು ಇನ್ಕ್ರೀಸ್ ಮಾಡಲು ನಾನು ಹೇಳುತ್ತಿರುವ ಈ ಒಂದೇ ಒಂದು ಆಪ್ ಅನ್ನು ನೀವು ನಿಮ್ಮ ಸ್ಮಾರ್ಟ್ ಫೋನ್ ನಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರೆ ಸಾಕು. ಅದೇ ನಿಮಗೆ ಏನು ಥಂಬ್ನೇಲ್ ಅನ್ನ ಹಾಕಬೇಕು, ಏನು ಟೈಟಲ್ ಅನ್ನ ಕೊಡಬೇಕು, ಹಾಗೂ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ನಿಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ನೀವು ಏನನ್ನು ಬರೆದರೆ ನಿಮ್ಮ ವಿಡಿಯೋ ವೈರಲ್ ಆಗುತ್ತದೆ, ಹಾಗೂ ನಿಮ್ಮ ವಿಡಿಯೋಗೆ ಯಾವ ಯಾವ ಟ್ಯಾಗ್ ಅನ್ನು ನೀವು ಬಳಸೋದ್ರಿಂದ ನಿಮ್ಮ ವಿಡಿಯೋ ರ್ಯಾಂಕಿಂಗ್ ನಲ್ಲಿ ಬರುತ್ತೆ ಅನ್ನೋದನ್ನ ಆ ಒಂದೇ ಒಂದು ಆಪ್ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೈತೆ. ಆ ಆಪ್ ಯಾವ್ದಪ್ಪ ಅಂತಂದ್ರೆ ಈಗ ತೋರಿಸ್ತೇನೆ ನೋಡಿ. ಮೊದಲು ನಿಮ್ಮ ಫೋನಿನಲ್ಲಿ ನಿಮ್ಮ ಪ್ಲೇಸ್ಟೋರ್ ನ ಓಪನ್ ಮಾಡಿಕೊಳ್ಳಿ. ಓಪನ್ ಮಾಡಿಕೊಂಡ ನಂತರ ಸರ್ಚ್ ಬಾರ್ಗೆ ಬನ್ನಿ. ಸರ್ಚ್ ಬಾರ್ಗೆ ಬಂದು ನಾನು ಹೇಳೋ ಈ ಒಂದು ಆಪ್ ಅನ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಚಾಟ್ GPT, CHAT GPT ನೋಡಿ, ಕಾಣಿಸ್ತಿದ್ಯಾ ಚಾಟ್ GPT ಅಂತ? ಒಂದು ನಿಮಿಷ ನೋಡಿ, ಕಾಣಿಸ್ತಿದ್ಯಾ ಚಾಟ್ GPT ಅಂತ? ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡ ನಂತರ ಇನ್ಸ್ಟಾಲ್ ಅನ್ನು ಮಾಡ್ಕೊಳ್ಳಿ. ನೋಡಿ, ಈಗ ಆಪ್ ಇನ್ಸ್ಟಾಲ್ ಆಗಿದೆ. ನಂತರ ಓಪನ್ ಅನ್ನ ಮಾಡ್ಕೊಳ್ಳಿ. ಈ ತರ ಕೇಳುತ್ತೆ, ಕಂಟಿನ್ಯೂ ಅನ್ನ ಕೊಡಿ. ನೋಡಿ, ಈ ತರ ನಿಮ್ಗೆ ಎಂಟರ್ಪ್ರೈಸ್ ಬರುತ್ತದೆ. ಇದು ಹೇಗಪ್ಪ ನಾವು ವರ್ಕ್ ಮಾಡೋದು ಅಂತ ಕೇಳ್ತಿದ್ದೀರಾ? ಅದನ್ನು ನಾನೇ ತೋರಿಸ್ಬಿಡ್ತೀನಿ ನೋಡಿ. ನಿಮ್ಗೆ ಯಾವ ಕ್ವಶನ್ಗೆ ಆನ್ಸರ್ ಬೇಕೋ ಅದನ್ನು ಇಲ್ಲಿ ನೀವು ಸುಮ್ಮನೆ ಹಿಂಗೆ ಟೈಪ್ ಮಾಡಿ ಸೆಂಡ್ ಮಾಡ್ರೆ ಸಾಕು. ಇಮಿಡಿಯೇಟ್ಲಿ ವಿತಿನ್ ಸೆಕೆಂಡ್ ಅಲ್ಲಿ ನಿಮ್ಮ ಕ್ವಶನ್ಗೆ ಆನ್ಸರ್ ಅನ್ನ ಸಿಗುತ್ತದೆ. ನಮ್ಮ ಕ್ವಶನ್ಗೆ ಆನ್ಸರ್ ಸಿಗೋದಕ್ಕೂ ನಮ್ಮ ಯೂಟ್ಯೂಬ್ ವಿಡಿಯೋ ವ್ಯೂಸ್ ಬರೋದಕ್ಕೂ ಏನಪ್ಪ ಸಂಬಂಧ ಅಂತ ಕೇಳ್ತಾ ಇದ್ದೀರಾ? ಈಗ ತೋರಿಸ್ತೀನಿ ನೋಡಿ. ಎಕ್ಸಾಂಪಲ್ಗೆ ನೀವು ಯಾವುದೋ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದಿರ ಅನ್ಕೊಳ್ಳಿ. ಆ ವಿಡಿಯೋಗೆ ನೀವು ಒಂದು ಟೈಟಲ್ ಕೊಟ್ಟಿರ್ತೀರಾ. ಆ ಟೈಟಲ್ ಕರೆಕ್ಟ್ ಆಗಿದ್ಯಾ ಇಲ್ಲ ಅದ್ರಲ್ಲಿ ಏನಾದ್ರು ಸರಿ ಮಾಡ್ಕೋಬೇಕಿತ್ತ, ಯಾವ ತರ ಸರಿ ಮಾಡ್ಕೊಂಡ್ರೆ ನಮ್ಮ ವಿಡಿಯೋ ವೈರಲ್ ಆಗುತ್ತೆ ಅಂತ ತಿಳ್ಕೊಬೇಕಾದ್ರೆ ಜಸ್ಟ್ ಈ ಆಪ್ ಅನ್ನ ಓಪನ್ ಮಾಡಿಕೊಂಡು ನಿಮ್ಮ ಟೈಟಲ್ ಅನ್ನ ಇಲ್ಲಿ ಹಾಕಿ. ನಾನು ಎಕ್ಸಾಂಪಲ್ ಏನೋ ಒಂದು ಟೈಟಲ್ ಹಾಕ್ತೀನಿ ನೋಡಿ. ಎಕ್ಸಾಂಪಲ್ಗೆ ನಾನು ಚೆಕ್ ಅನ್ನು ಬರೆಯುವ ವಿಧಾನ, ಹೌ ಟು ರೈಟ್ ಚೆಕ್. ಈ ತರ ನಿಮ್ಮ ಒಂದು ವಿಡಿಯೋ ಟೈಟಲ್ ಇರುತ್ತೆ ಅನ್ಕೊಳ್ಳಿ. ಈ ಟೈಟಲ್ ನ ನೀವು ಅಲ್ಲೇ ಕಾಪಿ ಮಾಡ್ಕೊಂಡು ಬಂದು ಪೇಸ್ಟ್ ಮಾಡಿ. ಈಗ ನೋಡಿ, ಟೈಟಲ್ ಹೇಗಿದೆ ತಿಳಿಸಿ ಅಂತ ನಾನು ಸುಮ್ಮನೆ ಅವ್ರಿಗೆ ಕ್ವಶನ್ ಮಾಡ್ತೀನಿ, ಚಾಟ್ GPT ಅವ್ರಿಗೆ. ನೋಡಿ, ಟೈಟಲ್ ಹೇಗಿದೆ ನೋಡಿ, ಈ ತರ ಟೈಪ್ ಮಾಡಿ
ಈ ರೀತಿ ನೀವು ಸೆಂಡ್ ಮಾಡಿದ್ರೆ ನೋಡಿ ಹಾಗೇನೆ ನೋಡಿ ಈ ತರ ನೀವು ಟೈಪ್ ಮಾಡಿ ಅವರಿಗೆ ಸೆಂಡ್ ಮಾಡಿ. ನೋಡಿ ವಿತಿನ್ 1 ಸೆಕೆಂಡ್ ಅಲ್ಲಿ ಅವರು ನಿಮಗೆ ನಿಮ್ಮ ಟೈಟಲ್ ಕರೆಕ್ಟ್ ಆಗಿದ್ಯಾ ಅಥವಾ ನೀವು ಅದರಲ್ಲಿ ಏನ್ ಸರಿ ಮಾಡ್ಕೋಬೇಕು, ನೀವು ಯಾವ ರೀತಿ ಟೈಟಲ್ ನ ಹಾಕಿದ್ರೆ ನಿಮ್ಮ ವಿಡಿಯೋ ವೈರಲ್ ಆಗುತ್ತೆ ಹಾಗೂ ಯಾವ ಟೈಟಲ್ ಅನ್ನು ಇದಕ್ಕೆ ಸರಿ ಹೋಗುತ್ತೆ ಅನ್ನೋದನ್ನ ಟೈಟಲ್ ಕೂಡ ಅವರೇ ಕಳಿಸ್ತಾರೆ. ನೋಡಿ ಇಲ್ಲಿ ಚೆಕ್ ಅನ್ನು ಬರೆಯುವ ವಿಧಾನ ಎಂಬ ಟೈಟಲ್ ಕರೆಕ್ಟ್ ಆಗಿದೆ. ಇದು ನೇರವಾಗಿ ಮತ್ತು ಸ್ಪಷ್ಟವಾದ ಶೀರ್ಷಿಕೆ ಆಗಿದೆ. ನೀವು ಯಾವುದೇ ವೈಶಿಷ್ಟ್ಯ ರೀತಿಯಲ್ಲಿ ವಿವರಿಸಲು ಇಚ್ಛಿಸುತ್ತಿದ್ದೀರಾ? ಉದಾಹರಣೆಗೆ ಚೆಕ್ ಬರೆಯಲು ಸರಿಯಾದ ವಿಧಾನ ಅಥವಾ ಚೆಕ್ ಬರೆಯುವಂತೆ ಎಂದು ಹೆಚ್ಚಿಸಬಹುದು. ಹೇಗಾದರೂ ಇವು ಉಚಿತವಾಗಿ ಮತ್ತು ಸ್ಪಷ್ಟವಾಗಿ ಸಂದೇಶವನ್ನು ಕನ್ವೆ ಮಾಡುತ್ತವೆ. ನೋಡಿ ನಾನು ಕೊಟ್ಟಿರುವ ಟೈಟಲ್ ಕರೆಕ್ಟ್ ಆಗಿದೆಯಂತೆ, ಆಡಿಯನ್ಸ್ ನ ಆರಾಮಾಗಿ ಇದು ಅಟ್ರಾಕ್ಷನ್ ಮಾಡುತ್ತಂತೆ. ನೋಡಿ ಈ ತರ ಅದೇನಾದ್ರೂ ನೀವು ಕಳಿಸಿರುವ ಅಂದ್ರೆ ನೀವು ಟೈಟಲ್ ಹಾಕಿರೋದೇನಾದ್ರೂ ತಪ್ಪಾಗಿದ್ರೆ ಈ ಚಾಟ್ ಜಿಪಿಟಿಗೆ ಒಂದು ಟೈಟಲ್ ಅನ್ನು ಕೊಡುತ್ತೆ. ಈ ಟೈಟಲ್ ಅನ್ನ ಬಳಸ್ಕೊಂಡ್ರೆ ನಿಮ್ಮ ವಿಡಿಯೋ ರ್ಯಾಂಕಿಂಗ್ ಅಲ್ಲಿ ಬರುತ್ತೆ ಎಂದು ತಿಳಿಸ್ಕೊಡುತ್ತೆ. ನೋಡಿ ಈಗ ನಾನು ಯೂಟ್ಯೂಬ್ ನ ಟೈಟಲ್ ನ ಹೇಗೆ ಹಾಕೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ನಂತರ ನಮ್ಮ ಯೂಟ್ಯೂಬ್ ವಿಡಿಯೋದಲ್ಲಿ ಯಾವ ಡಿಸ್ಕ್ರಿಪ್ಷನ್ ಅನ್ನು ಹಾಕಿದ್ರೆ ವಿಡಿಯೋ ವೈರಲ್ ಆಗುತ್ತೆ ಅಂತ ಈಗ ತಿಳಿಸ್ಕೊಡ್ತೀನಿ. ನೋಡಿ ಇದು ಇವಾಗ ನಾನು ಚೆಕ್ ಅನ್ನು ಬರೆಯೋ ವಿಧಾನ ಅಂತ ಈಗ ಒಂದು ಸರ್ಚ್ ಮಾಡಿ ಹಾಕಿದ್ನಲ್ಲ, ಅದಕ್ಕೆ ಇವಾಗ ಚಾಟ್ ಜಿಪಿಟಿಗೆ ಒಂದು ಕ್ವಶನ್ ಕೇಳ್ತೀನಿ. ಡಿಸ್ಕ್ರಿಪ್ಷನ್ ಅನ್ನು ತಿಳಿಸಿ. ಡಿಸ್ಕ್ರಿಪ್ಷನ್ ತಿಳಿಸಿ ಅಂತ ಅವ್ರಿಗೆ ಮೆಸೇಜ್ ಕಳಿಸ್ತೀನಿ. ನೋಡಿ ಈಗ ವಿತಿನ್ 1 ಮಿನಿಟ್ ಅಲ್ಲಿ ನೋಡಿ ನಾನು ಕೊಟ್ಟಿರುವ ಟೈಟಲ್ ಇದು ಚೆಕ್ ಅನ್ನು ಬರೆಯುವ ವಿಧಾನ. ನೋಡಿ ಇದಕ್ಕೆ ನಾನು ಕೊಟ್ಟಿರುವ ಟೈಟಲ್ಗೆ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಏನೇನು ಬರೆಯಬಹುದು ಅನ್ನೋದನ್ನು ಕೂಡ ಚಾಟ್ ಜಿಪಿಟಿ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತದೆ. ನೋಡಿ ಚೆಕ್ ಅನ್ನು ಸರಿಯಾಗಿ ಬರೆಯುವ ವಿಧಾನ. ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ನಲ್ಲಿ ಬಹುಮಾನೀಯ ಪ್ರಕ್ರಿಯೆ. ಇಲ್ಲಿ ಚೆಕ್ ನಲ್ಲಿ ಖಾತೆದಾರರು ತಮ್ಮ ಬ್ಯಾಂಕ್ ಖಾತೆಯಿಂದ ಹಣವನ್ನು ಜಮಾಯಿಸಲು ನಿರ್ದೇಶನ ನೀಡುತ್ತಾರೆ. ನೋಡಿ ಯಾವುದು ಆ ವಿಡಿಯೋ ಆ ಟೈಟಲ್ ನ ಸಂಪೂರ್ಣ ಮಾಹಿತಿಯನ್ನು ನೀವು ಇದು ಚಾಟ್ ಜಿಪಿಟಿ ನಮಗೆ ಕೊಡುತ್ತದೆ. ಜಸ್ಟ್ ನೀವು ಇದನ್ನು ಕಾಪಿ ಮಾಡಿಕೊಂಡು ನಿಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಪೇಸ್ಟ್ ಮಾಡಿದ್ರೆ ಸಾಕು, ಆರಾಮಾಗಿ ನಿಮ್ಮ ವಿಡಿಯೋ ಟೈಟಲ್ ಸರಿ ಹೋಗುತ್ತೆ, ಡಿಸ್ಕ್ರಿಪ್ಷನ್ ಸರಿ ಹೋಗುತ್ತೆ. ನೋಡಿ ನಾನು ಟೈಟಲ್ ನ ತಿಳಿಸ್ಕೊಟ್ಟೆ, ಡಿಸ್ಕ್ರಿಪ್ಷನ್ ಯಾವ ರೀತಿ ಚಾಟ್ ಜಿಪಿಟಿ ಇಂದ ಹಾಕೋದನ್ನ ತಿಳಿಸ್ಕೊಟ್ಟೆ. ನಂತರ ಟ್ಯಾಕ್ಸ್, ಯಾವ ಟ್ಯಾಕ್ಸ್ ನ ನಮ್ಮ ವಿಡಿಯೋಗೆ ಹಾಕಬೇಕು ಅಂತ ನಮ್ಗೆ ಗೊತ್ತಿಲ್ಲ, ಟ್ಯಾಕ್ಸ್ ಏನ್ ಟ್ಯಾಕ್ಸ್ ಹಾಕೋದು ನಂಗೆ ತುಂಬಾ ಕನ್ಫ್ಯೂಸ್ ಆಗೈತಿದೆ ಅಂತ ಅನ್ಕೋತೀರಾ. ಜಸ್ಟ್ ನೀವು ನೋಡಿ ಟ್ಯಾಕ್ಸ್ ಟ್ಯಾಕ್ಸ್ ಅಂತ ಸರ್ಚ್ ಮಾಡಿ ಸುಮ್ಮನೆ ಜಸ್ಟ್ ಹಿಂಗ್ ಚಾಟ್ ಜಿಪಿಟಿಗೆ ಸೆಂಡ್ ಮಾಡಿದ್ರೆ ಸಾಕು. ನೋಡಿ ಇದು ನನ್ನ ಟೈಟಲ್, ಚೆಕ್ ಅನ್ನು ಬರೆಯುವ ವಿಧಾನ, ವಿಷಯಕ್ಕೆ ಸಂಬಂಧಿಸಿದಂತೆ ಟ್ಯಾಕ್ಸ್ಗಳು ಇವಾಗಿವೆ. ನೋಡಿ ಪ್ರತಿಯೊಂದು ಟ್ಯಾಕ್ಸ್ ಕೂಡ ನಮ್ಮ ಚಾಟ್ ಜಿಪಿಟಿ ಈಸಿಯಾಗಿ ಯೂಟ್ಯೂಬರ್ಸ್ಗೆ ಆರಾಮಾಗಿ ತಿಳಿಸ್ಕೊಡ್ತಾ ಇದೆ. ಜಸ್ಟ್ ಇದನ್ನ ಕಾಪಿ ಮಾಡಿಕೊಂಡು ನಿಮ್ಮ ಟ್ಯಾಕ್ಸ್ ನಲ್ಲಿ ಹಾಕೋದಷ್ಟೇ. ಇದು ಕಾಪಿ ಮಾಡ್ಕೊಳ್ಳೋದು ಯಾವ ತರ ಅಪ್ಪ ಅಂತಂದ್ರೆ ನೋಡಿ ಜಸ್ಟ್ ಇದ್ರ ಮೇಲೆ ಟ್ಯಾಪ್ ಮಾಡಿ, ಕಾಪಿ ಅಂತ ಕಾಣಿಸ್ತಿದ್ಯಾ, ಫುಲ್ ಕಾಪಿ ಆಗ್ಬಿಡುತ್ತೆ. ಜಸ್ಟ್ ನಿಮ್ಗೆ ಒಂದು ವರ್ಡ್ ಮಾತ್ರ ಕಾಪಿ ಆಗ್ಬೇಕಿತ್ತ, ಜಸ್ಟ್ ಟ್ಯಾಪ್ ಮಾಡಿಡ್ಕೊಳ್ಳಿ, ಸೆಲೆಕ್ಟ್ ಇಷ್ಟ ಅಂತ ಇದೆಯಲ್ಲ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಈಗ ಒಂದೊಂದು ವರ್ಡ್ ಮಾತ್ರ ಕಾಪಿ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಇವತ್ತು ನಿಮ್ಗೆ ನಿಮ್ಮ ವಿಡಿಯೋಗೆ ಟೈಟಲ್ ನ ಯಾವ ರೀತಿ ಹಾಕೋದು ಅಂತ ತಿಳಿಸ್ಕೊಟ್ಟೆ, ಡಿಸ್ಕ್ರಿಪ್ಷನ್ ನ ಯಾವ ರೀತಿ ಚಾಟ್ ಜಿಪಿಟಿ ಇಂದ ಪಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟೆ, ನಂತರ ನಮ್ಮ ಒಂದು ವಿಡಿಯೋಗೆ ಟ್ಯಾಕ್ಸ್ ನ ಯಾವ ರೀತಿ ಹಾಕೋದು ಅಂತ ತಿಳಿಸ್ಕೊಟ್ಟೆ. ಈಗ ಇಷ್ಟೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ನಾನು ಥಂಬ್ನೇಲ್ ಬಗ್ಗೆ ಈಗ ನಿಮ್ಗೆ ತಿಳಿಸ್ಕೊಡ್ತೀನಿ. ನಾವು ರಚಿಸಿರುವ ಥಂಬ್ನೇಲ್ ಅಂದ್ರೆ ನಾವು ಕ್ರಿಯೇಟ್ ಮಾಡಿರೋ ಥಂಬ್ನೇಲ್ ಕರೆಕ್ಟ್ ಆಗಿದ್ಯಾ ಇಲ್ಲ ಅದ್ರಲ್ಲಿ ಏನಾದ್ರೂ ನಾವು ಬೇರೆ ತರ ಟ್ರೈ ಮಾಡ್ಬೋದಾ, ಯಾವ ರೀತಿ ಥಂಬ್ನೇಲ್ ಹಾಕಿದ್ರೆ ಆ ವಿಡಿಯೋ ಸರಿ ಹೋಗುತ್ತೆ ಅನ್ನೋದನ್ನು ಕೂಡ ನಮ್ಮ ಚಾಟ್ ಜಿಪಿಟಿ ತಿಳಿಸ್ಕೊಡುತ್ತೆ. ನೋಡಿ ಎಕ್ಸಾಂಪಲ್ಗೆ ನಾನು ಒಂದು ಥಂಬ್ನೇಲ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ, ಆ ಥಂಬ್ನೇಲ್ ಅನ್ನ ಚಾಟ್ ಜಿಪಿಟಿಗೆ ಅಪ್ಲೋಡ್ ಮಾಡ್ತೀನಿ. ಅದನ್ನ ಯಾವ ರೀತಿ ಅಪ್ಲೋಡ್ ಮಾಡೋದಪ್ಪ ಅಂತಂದ್ರೆ ನಿಮಿಷ ತೋರಿಸ್ತೀನಿ ನೋಡಿ. ಇಲ್ಲಿ ಕಾಣಿಸ್ತಿದ್ಯಾ ಪ್ಲಸ್ ಐಕಾನು, ನೋಡಿ ಆ ಪ್ಲಸ್ ಐಕಾನ್ ಮೇಲೆ ನೀವು ಟ್ಯಾಪ್ ಮಾಡಿ, ನಂತರ ಇಲ್ಲಿ ಕಾಣಿಸ್ತಿದ್ಯಾ ಗ್ಯಾಲರಿ ಅಂತ, ನೋಡಿ ಫೋಟೋಸ್ ಅಂತ ಕಾಣಿಸ್ತಿದ್ಯಾ, ಅದ್ರ ಮೇಲೆ ನೀವು ಟ್ಯಾಪ್ ಮಾಡಬೇಕು. ನಾನು ಗೂಗಲ್ ಇಂದ ಲಾಗಿನ್ ಹಾಕ್ತೇನೆ, ನೀವು ಕೂಡ ನಿಮ್ಮ ಒಂದು ಅಕೌಂಟ್ ಇಂದ ಲಾಗಿನ್ ಆಗಿ. ನೋಡಿ ಈಗ ಲಾಗಿನ್ ಆಗ್ತು. ಓಕೆ ಕಂಟಿನ್ಯೂ. ನಿಮ್ಮ ಹೆಸರು ಕೇಳುತ್ತೆ, ನಿಮ್ಮ ಲಾಸ್ಟ್ ನೇಮ್ ಕೇಳುತ್ತೆ, ನಂತರ ನಿಮ್ಮ ಡೇಟ್ ಆಫ್ ಬರ್ತ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ.
ಎಕ್ಸಾಂಪಲ್ ನಾನು ಏನೋ ಒಂದು ಡೇಟಾ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂನ ಕೊಡ್ತಾ ಇದ್ದೀನಿ. ನೋಡಿ ಈಗ ನಿಮ್ಮ ಚಾಟ್ ಜಿಪಿಟಿ ರೆಡಿ ಆಯ್ತು. ನೋಡಿ ಹಳೇದು ಡಿಲೀಟ್ ಆಗಿದೆ. ಈಗ ನೋಡಿ, ಈಗ ನಾನು ನಮ್ಮ ಥಂಬ್ನೇಲ್ ಕರೆಕ್ಟ್ ಆಗಿದ್ಯಾ ಇಲ್ವಾ ಅನ್ನೋದನ್ನ ಯಾವುದೇ ಚೆಕ್ ಮಾಡ್ಕೋತಾ ಅಂತಂದ್ರೆ ಪ್ಲಸ್ ಐಕನ್ ಇದೆ, ಅದ್ರ ಮೇಲೆ ಟ್ಯಾಪ್ ಮಾಡಿ. ನಂತರ ಇಲ್ಲಿ ಫೋಟೋಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದ್ಯಾ, ಫೋಟೋಸ್ ಮೇಲೆ ಟ್ಯಾಪ್ ಮಾಡಿ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತದೆ. ನೋಡಿ, ಒಂದು ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿರೋ ಥಂಬ್ನೇಲ್ ನ ಅಪ್ಲೋಡ್ ಮಾಡಿ ನೋಡ್ತೇನೆ. ಅದು ಪಿಕ್ಸ್ ಲ್ಯಾಬ್. ನೋಡಿ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಆಡ್ ಅನ್ನೋದನ್ನ ಕೊಟ್ಕೊಳ್ತೀನಿ. ಈಗ ಚಾಟ್ ಜಿಪಿಟಿಗೆ ಈ ಥಂಬ್ನೇಲ್ ಅಪ್ಲೋಡ್ ಆಯ್ತು. ನಾನು ಈಗ ಅವ್ರಿಗೆ ಕ್ವಶನ್ ಕೇಳ್ತೀನಿ, ಈ ಥಂಬ್ನೈಲ್ ನೋಡಿ, ಥಂಬ್ನೈಲ್ ಸರಿ ಇದೆಯಾ ಅಂತ ಕೇಳ್ತೇನೆ. ಸರಿ ಇದೆಯಾ? ನೋಡಿ, ಒಂದು ಕ್ವಶನ್ ಅನ್ನ ಹಾಕಿದ್ದೇನೆ ಥಂಬ್ನೈಲ್ ಹಾಕಿ. ನೋಡಿ, ಚಾಟ್ ಜಿಪಿಟಿ ಅದನ್ನೂ ಕೂಡ ಅದು ರೆಕಗ್ನೈಸ್ ಮಾಡಿ ನಮಗೆ ತುಂಬಾ ಸಿಂಪಲ್ ಆಗಿ ನಮಗೆ ತಿಳಿಸ್ಕೊಡುತ್ತೆ. ನಾನು ನೋಡಿ, ಕೆನರಾ ಬ್ಯಾಂಕ್ ATM ನಿಂದ ಹಣವನ್ನು ಹೇಗೆ ಸುಲಭವಾಗಿ ಡ್ರಾ ಮಾಡೋದನ್ನ ಒಂದು ಥಂಬ್ನೈಲ್ ನ ಅಪ್ಲೋಡ್ ಮಾಡಿ ಕೇಳಿದ್ದೇನೆ ಕ್ವಶನ್. ನೀವು ಮಾಡಿದ ಥಂಬ್ನೈಲ್ ಸ್ಪಷ್ಟವಾಗಿದೆ ಮತ್ತು ಮನ ಸೆಳೆಯುವಂತೆ ತೋರುತ್ತಿದೆ. ಹಳದಿ ಮತ್ತು ಬಿಳಿ ಸಂಯೋಜಗಳು ಗಮನ ಸೆಳೆಯುತ್ತಿದೆ. ನೋಡಿ, ನಾನು ರೆಡಿ ಮಾಡಿರುವ ಥಂಬ್ನೈಲ್ ತುಂಬಾ ಚೆನ್ನಾಗಿದೆಯಂತೆ. ಅಕಸ್ಮಾತ್ ಆ ಥಂಬ್ನೈಲ್ ಚೆನ್ನಾಗಿಲ್ಲ ಅಂದ್ರೆ ಅದನ್ನ ಯಾವ ರೀತಿ ಚಂದ ಕಾಣುವಂತೆ ರಚಿಸುವುದು ಅನ್ನೋದನ್ನು ಕೂಡ ನಮ್ಮ ಚಾಟ್ ಜಿಪಿಟಿ ನಮಗೆ ತಿಳಿಸ್ಕೊಡುತ್ತೆ. ನೀವು ಯಾವ ಭಾಷೆಯಲ್ಲಿ ಟೈಪ್ ಮಾಡಿ ಚಾಟ್ ಜಿಪಿಟಿಗೆ ಸೆಂಡ್ ಮಾಡ್ತಿರೋ ಅದೇ ಭಾಷೆಯಲ್ಲಿ ಅದು ಚಾಟ್ ಜಿಪಿಟಿ ರಿಪ್ಲೈನ ಮಾಡುತ್ತದೆ. ನೋಡಿದ್ರೆ ವೀಕ್ಷಕರೇ, ನಾನು ಇವತ್ತು ನಿಮಗೆ ಯೂಟ್ಯೂಬ್ ಟೈಟಲ್ ಅನ್ನ ಹೇಗೆ ಸರಿ ಮಾಡ್ಕೊಳ್ಳೋದು ಹಾಗೂ ಹೇಗೆ ಯೂಟ್ಯೂಬ್ ನಲ್ಲಿ ನಮ್ಮ ವಿಡಿಯೋಗೆ ಡಿಸ್ಕ್ರಿಪ್ಷನ್ ಹಾಕೋದು ಹಾಗೂ ನಮ್ಮ ವಿಡಿಯೋಗೆ ಸಂಬಂಧಿಸಿದ ಹ್ಯಾಶ್ಟ್ಯಾಗ್ ಗಳನ್ನ ಯಾವ ರೀತಿ ಹಾಕೋದು ಹಾಗೂ ನಮ್ಮ ಯೂಟ್ಯೂಬ್ಗೆ ಸಂಬಂಧಿಸಿದ ಥಂಬ್ನೈಲ್ ಕರೆಕ್ಟ್ ಆಗಿದ್ಯಾ ಇಲ್ಲ ಏನಾದರೂ ಬೇರೆ ತರ ಚೇಂಜಸ್ ಮಾಡಬೇಕಾ, ಇನ್ನೂ ಹಲವಾರು ವಿಷಯಗಳನ್ನ ನಮ್ಮ ಈ ಒಂದೇ ಒಂದು ಆ್ಯಪ್ ಚಾಟ್ ಜಿಪಿಟಿ ತಿಳಿಸ್ಕೊಟ್ಟಿದೆ. ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸು ಕೂಡ ಈ ಚಾಟ್ ಜಿಪಿಟಿಯನ್ನೇ ಯೂಸ್ ಮಾಡಿಕೊಂಡು ತಮ್ಮ ವಿಡಿಯೋಗಳಿಗೆ ಡಿಸ್ಕ್ರಿಪ್ಷನ್ ಹಾಗೂ ಟೈಟಲ್ ಹಾಗೂ ಟ್ಯಾಗ್ಸ್ ಗಳನ್ನ ಹಾಕ್ತಾರೆ. ಅದರಿಂದನೇ ಅವರ ವ್ಯೂಸ್ ರ್ಯಾಂಕಿಂಗ್ ಅಲ್ಲಿ ಬರುತ್ತೆ ಮತ್ತು ಅವರ ವಿಡಿಯೋ ಕೂಡ ವೈರಲ್ ಆಗುತ್ತೆ. ನೀವು ಕೂಡ ಹೊಸ ಯೂಟ್ಯೂಬರ್ಸ್ ಆಗಿದ್ರೆ ದಯವಿಟ್ಟು ಈ ಒಂದು ಚಾಟ್ ಜಿಪಿಟಿ ಆಪ್ ಹಾಕೊಂಡು ನಿಮ್ಮ ವಿಡಿಯೋಗಳಿಗೆ ಥಂಬ್ನೈಲ್, ಡಿಸ್ಕ್ರಿಪ್ಷನ್ ಹಲವಾರು ವಿಷಯಗಳನ್ನ ತಿಳ್ಕೊಂಡು ನಿಮ್ಮ ವಿಡಿಯೋಗಳನ್ನ ನೀವು ವೈರಲ್ ಮಾಡ್ಕೋಬಹುದು. ನಾನು ಹೇಳ್ಕೊಟ್ಟಿದ್ದ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಮುಂದಿನ ನನ್ನ ಟೆಕ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.